ಹಲೋ ಫುಡ್ ಲವರ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮಿದ್ದೀನ. ಸೊ ನನ್ಗಂತೂ ಚಟ್ನಿಲ್ ಫೇವ್ರೇಟ್ ಚಟ್ನಿ ಬಂದ್ಬಿಟ್ಟು ಪುದೀನಾ ಚಟ್ನಿ ಅಪ್ಪ. ಸೊ ಇವತ್ ನಾನು ಹೇಳಿದ ರೀತಿಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಫೇವ್ರೇಟ್ ಆಗಿ ಆಗುತ್ತೆ. ಎಲ್ಲರೂ ಆಲ್ಮೋಸ್ಟ್ ದೋಸೆ ಇಡ್ಲಿಗೆ ಶೇಂಗಾ ಚಟ್ನಿ ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಮಾಡ್ತಾ ಇರ್ತಾರೆ. ಬಟ್ ಪುದೀನಾ ಚಟ್ನಿ ಟ್ರೈ ಮಾಡಿ ಈ ಸಲ ನಾನು ಹೇಳಿದ ರೀತಿಲಿ ಖಂಡಿತವಾಗ್ಲೂ ಫ್ಯಾನ್ಸ್ ಆಗೋಗ್ತೀರಾ. ಹಿಂಗೇನೆ ಬಿಸಿ ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡ್ ಚಟ್ನಿ ಹಾಕೊಂಡ್ ತಿಂತಾ ಇದ್ರೆ. ಸೊ ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ. ದಯವಿಟ್ಟು ಎಲ್ಲಾರ್ಗು ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದ್ ಬಾಣ್ಲಿನ ಸ್ಟವ್ ಮೇಲೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗೋವರೆಗೂ ಕಡಲೆಬೇಳೆನ ಹಾಕೊಳ್ಳಿ. ಅದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ವರ್ಗು ಉದ್ದಿನ ಬೇಳೆನ ಹಾಕೊಳ್ಳಿ. ಅದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ವರ್ಗು ನೀವು ಜೀರಿಗೆ ಹಾಕೊಳ್ಳಿ. ಹಂಗೇನೆ ಅರ್ಧ ಟೇಬಲ್ ಸ್ಪೂನ್ ವರ್ಗು ಕೊತ್ತಂಬರಿ ಕಾಳನ್ನ ಹಾಕ್ಬಿಟ್ಟು ನೀವು ಗ್ಯಾಸ್ ಅನ್ನ ಸಿಮ್ಮಲ್ಲಿ ಇಟ್ಟು ಸೊ ಇದನ್ನ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಜಾಸ್ತಿ ಒತ್ಸಕ್ ಹೋಗ್ಬೇಡಿ, ಟೇಸ್ಟ್ ಅನ್ನೋದು ಚೆನ್ನಾಗಿರಲ್ಲ. ಸೊ ಸಿಮ್ಮಲ್ಲಿ ಹಿಡ್ಕೊಂಡು ನೀವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ 1 ನಿಮಿಷ ಅಷ್ಟೇ ಆಗುತ್ತೆ. 1 ನಿಮಿಷದಲ್ಲಿ ಫ್ರೈ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಕಲರ್ ಇದ್ರೆ ಸಾಕಾಗುತ್ತೆ. ಇವಾಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸಣ್ಣದಾಗಿ. ಸೊ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡಿರಿ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಅದೇ ಬಾಣ್ಲಿಗೆ ನೀವು 1 2 3 ಟೇಬಲ್ ಸ್ಪೂನ್ ಆಗೋವರೆಗೂ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. 10 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ. ನಾನಿಲ್ಲಿ 1.5 ಹಿಡಿ ಆಗೋಷ್ಟು ಪುದೀನಾ ಸೊಪ್ಪಿಗೆ 10 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದಾದ್ಮೇಲೆ 4 ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಮೊದಲನೇದಾಗಿ ನೀವು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೊಟೊ ಹಾಕಿ. ಸೊ ಟೊಮೊಟೊ ಹಾಕಿದ್ರೆ ಮೆಣಸಿನ್ಕಾಯಿ ಮೆತ್ತಗಾಗಿ ಹೋಗುತ್ತೆ, ಫ್ರೈ ಆಗೋದಿಲ್ಲ. ಸೊ ಟೊಮೊಟೊನು ಹಂಗೇನೆ ಪುದೀನಾ ಸೊಪ್ಪನ್ನು 1.5 ಹಿಡಿ ಆಗೋಷ್ಟು ಪುದೀನಾ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು 1 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ಪುದೀನಾದಲ್ಲಿರೋ ನೀರೆಲ್ಲ ಸ್ವಲ್ಪ ಹಿಂಗೋಗೋವರೆಗೂ ಫ್ರೈ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರಿ ಕಂಟಿನ್ಯೂಸ್ ಆಗಿ. ನೋಡ್ತಾ ಇದ್ದೀರಲ್ಲ ಫ್ರೈ ಆಗಿರೋದು. ಸೊ ಈ ತರ ಒಂಚೂರು ಫ್ರೈ ಆದ್ಮೇಲೆ ಪುದೀನಾ ಸೊಪ್ಪಲ್ಲಿರೋ ನೀರೆಲ್ಲ ಹಿಂಗೋದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತಂದ್ರೆ ಸೊ ಇದಕ್ಕೆ ಪ್ಲೇಟ್ ಹಾಕ್ಬಿಟ್ಟು 1 5 ನಿಮಿಷದವರೆಗೂ ಸೊ ಸಿಮ್ ನಿಂದ ಮೀಡಿಯಂ ಫ್ಲೇಮ್ಗೆ ಸೊ ವೇರಿಯೇಷನ್ ಮಾಡ್ಕೊಂಡು ನೀವು ಇದನ್ನ ಕುದಿಸ್ಬೇಕಾಗುತ್ತೆ ಟೊಮೊಟೊ ಮೆತ್ತಗಾಗೋವರೆಗೂ. ಸೊ ಇವಾಗ ಬಂದ್ಬಿಟ್ಟು ಇದಕ್ಕೆ ಪ್ಲೇಟ್ ಮುಚ್ಬಿಟ್ಟು ನೀವು 5 ನಿಮಿಷದವರೆಗೂ ಮೀಡಿಯಂ ಇಂದ ಲೋ ಫ್ಲೇಮ್ಗೆ ವೇರಿಯೇಷನ್ ಮಾಡ್ಕೊಂಡು ಸೊ ಟೊಮೊಟೊ ಮೆತ್ತಗಾಗೋ ತನಕನು ಬೇಯಿಸಿ. ಸೊ ಇವಾಗ ಇದು ಬೆಂದಿದೆ. ಸೊ ಪ್ಲೇಟ್ ತೆಗೆದ್ಬಿಟ್ಟು ನೋಡೋಣ. ಟೊಮೊಟೊ ನಾವು ಸೊ ನೋಡಿದಾಗ ಇದು ಮೆತ್ತಗಾಗಿರ್ಬೇಕು. ಸೊ ಹಿಂಗಂದ್ರೆ ಈ ತರ ಸ್ವಲ್ಪ ಇದಾಗ್ಬೇಕು. ನೋಡ್ತಾ ಇದ್ರಲ್ಲ, ಸ್ಮ್ಯಾಶ್ ತರ ಆಗ್ಬೇಕು. ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಂಡಿದ್ರೆ ಸೊ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಅಂತ. ಇದನ್ನ ಮಿಕ್ಸಿಗೆ ಹಾಕೊಂಡು ಒಂದ್ 10 ನಿಮಿಷದವರೆಗೂ ಆರಕ್ ಬಿಡಿ ಇದನ್ನ. ಸೊ ಇವಾಗ ತಣ್ಣಗಾಗಿದೆ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಇದಕ್ಕೂ ಮುಂಚೆ ಮಾಡಿಟ್ಕೊಂಡಿರ್ತೀವಲ್ವಾ ಪೌಡರು, ಅದನ್ನ ನೀವು 1 ಟೇಬಲ್ ಸ್ಪೂನ್ ಆಗೋವರೆಗೂ ಹಾಕಿ. ಸೊ ಇದೆಲ್ಲ ಹಾಕ್ಬಿಟ್ಟು ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಸಣ್ಣದಾಗಿ ಹಾಕ್ಬೇಡಿ, ಒಂಚೂರು ತರ್ತರಿ ಆಗಿರ್ಲಿ, ಹಂಗಂತ ಜಾಸ್ತಿ ತರ್ತರಿ ಮಾಡ್ಬೇಡಿ. ಸೊ ನೋಡಿದ್ರಲ್ಲ, ಮಿಕ್ಸಿಗೆ ಹಾಕದ್ಮೇಲೆ ಬಂದಿರೋ ಚಟ್ನಿ ಇದು. ಸೊ ಇದಕ್ಕೆ ನಾವೀಗ ಒಗ್ಗರಣೆ ಕೊಡೋಣ. ಸೊ ಒಗ್ಗರಣೆಗೆ ನೀವು ಒಂದು 4-5 ಟೇಬಲ್ ಸ್ಪೂನ್ ವರೆಗೂ ಎಣ್ಣೆ ಹಾಕಿ. ಸೊ ಸ್ವಲ್ಪ ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಹಂಗಾದ್ಮೇಲೆ ಸಾಸಿವೆ ಜೀರಿಗೆ. ಸೊ ಅದಾದ್ಮೇಲೆ ಕರ್ಬೇವನ್ನ ಹಾಕ್ಬಿಟ್ಟು ನೀವು ಚಟ್ನಿಗೆ ಒಗ್ಗರಣೆ ಕೊಟ್ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡೋದು ಪುದೀನಾ ಚಟ್ನಿ ಅಂತ. ಒಂದ್ 10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು. ಸೊ ಬಿಸಿ ಬಿಸಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಸಖತ್ತಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ನಿಮ್ ಮನೇಲಿ ಈ ಸಲ ಟ್ರೈ ಮಾಡ್ಬಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಬೆಲ್ಲನ ಒತ್ತಿದ್ರೆ ನಾನ್ ಮಾಡೋ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.